ಎಲ್ಲರಿಗೂ ಹಂಚಿಕೊಳ್ಳಿ. ಸರ್ವಲೋಕವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ತಂದೆಯೇ, ನಿಮ್ಮ ಅದ್ಭುತವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂತನಾಗಿದ್ದೇನೆ ತಂದೆ. ಈ ದಿನ ಅನಾದಿ ಕಾಲದವರೆಗೂ ಸಬ್ಬತ್ ದಿನ ಎಂದು ನಾವೆಲ್ಲರೂ ನಮ್ಮ ಹಿರಿಯರೆಲ್ಲರೂ ಈ ದಿನ ನಿನ್ನ ಪವಿತ್ರವಾದ ಆಲಯಕ್ಕೆ ಬಂದು ನಿನ್ನನ್ನು ಹಾಡಿ ಕೊಂಡಾಡಿ ವಾಕ್ಯದ ಮುಖಾಂತರ ಮಹಿಮೆಯನ್ನು ಪಡಿಸುವಂತಹ ಭಾಗ್ಯ ಎಲ್ಲರಿಗೂ ಕೊಟ್ಟಿದೆ. ಅದೇ ಥರ ನಮ್ಮನ್ನು ಕೂಡ ಕೊಟ್ಟಿದ್ದಾರೆ. ಸ್ತೋತ್ರವನ್ನು ಸಲ್ಲಿಸುವಂತಾಗಿದೆ. ಈ ದಿನ ನಿಮ್ಮ ವಾಕ್ಯವನ್ನು ನಾವು ಬೋಧನೆ ಮಾಡ್ತಾ ಇದ್ದಾಗ ನಮ್ಮೊಂದಿಗೆ ನಿಮ್ಮ ಪವಿತ್ರಾತ್ಮಕ ಸಹಾಯಗಳನ್ನು ಪಡೆಯುತ್ತಾ ಪ್ರಾರ್ಥನೆಯು ಪವಿತ್ರವಾದ ಯೇಸು ಕ್ರಿಸ್ತರ ನಾಮದಲ್ಲಿ ಅಧ್ಯಾಯ ಭಾಗ ಸಭೆಯ ಹಿರಿಯರು ಎಂದರೆ ಯಾರು, ಎಲ್ಲರೂ ಸಭೆಗೆ ಹಿರಿಯರ ಎನ್ನುವಂತಹ ವಿಷಯ ಕುರಿತು ನಾವು ಮಾತಾಡೋಣ. ಸತ್ಯವೇದದ ಮುಖಾಂತರ ನಾವು ನೋಡೋಣ. ಅಧ್ಯಾಯದ ಭಾಗ ಯಾವುದು? ಸಭೆಯ ಹಿರಿಯರು ಎಂದರೆ ಯಾರು, ಎಲ್ಲರೂ ಸಭೆಗೆ ಹಿರಿಯರ ಎನ್ನುವಂತ ವಿಷಯ ಕುರಿತು ನಾವು ಈ ದಿನ ಸತ್ಯವೇದದ ಮುಖಾಂತರ ನೋಡುವಂತವರಾಗಿದ್ದೇವೆ. ಪೌಲನು ಅಪೊಸ್ತಲದವರಿಗೆ ಬರೆದ ಕೃತ್ಯಗಳು 20ನೇ ಅಧ್ಯಾಯ 25ನೇ ವಚನದಲ್ಲಿ ಸಭೆಯನ್ನು ಕುರಿತು ದೇವರು ಪೌಲನೊಂದಿಗೆ ನಮಗೆ ಹೇಳಿದಂತ ಮಾತು ಏನಿದೆ ಎಂದರೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಏನಂತ? ಈ ಸಭೆ ಸ್ವಂತ ರಕ್ತದಿಂದ ರಕ್ತ ಸುರಿಸಿ ಈ ಸಭೆಯನ್ನು ಸಂಪಾದಿಸಿಕೊಂಡಿರುವಂತೆ ಯೇಸು ಕ್ರಿಸ್ತ ಈ ಸಭೆದಾಗ ಏನಂತಂದ್ರ ಪರಿಪಾಲಿಸುವಂತ ಅಧ್ಯಕ್ಷರಾಗಿ ಇಟ್ಟಿರುವುದು ಆ ಹಿಂದಿನ ಎಲ್ಲಾ ಹಿಂದೂ ಅಂದರೆ ವಿಶ್ವಾಸಿಗಳನ್ನ ಕುರಿತು ಆಲೋಚನೆ ಮಾಡುವನಾಗಿರಬೇಕು. ಸಭೆ ಅಧ್ಯಕ್ಷರೆಂದರೆ ಅವನು ಹೇಗಿರಬೇಕು ಎಂದರೆ ಎಚ್ಚರಿಕೆಯಾಗಿರಬೇಕು. ಎಚ್ಚರಿಕೆಯಾಗಿರಬೇಕೆನ್ನುವಂತ ವಿಷಯ ಈ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದೇ ಪ್ರಕಾರ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ರಿಂದ 11 ವಚನದಲ್ಲಿ ದೇವರು ಏನಂತ ಮಾತಾಡಿದರೆ ಸಭೆ ಕುರಿತು ನಾವು ನೋಡೋಣ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದು ಉದ್ದೇಶಿಸಿದನು. ಎಷ್ಟು ಅದ್ಭುತ ಮಾತಾಡುತ್ತಿದ್ದವರು. ಪರಲೋಕದಲ್ಲಿರ್ತಕ್ಕಂಥ ಎಲ್ಲಾ ಸತ್ಯತ್ವಗಳು, ರಾಜತ್ವಗಳು, ಅಧಿಕಾರಿಗಳು, ಪರಲೋಕದಲ್ಲಿರುವಂತಹ ಸರ್ವ ಇರುವಂತಂದ್ರೆ ಆಕಾಶ ಮಂಡಲ, ಗಗನ ಮಂಡಲ, ಸಮುದ್ರದಲ್ಲಿ ಈ ಸರ್ವ ಸೃಷ್ಟಿಯ ಸತ್ಯತ್ವವನ್ನು ಈ ಸಭೆಯ ಮುಖಾಂತರ, ಸತ್ಯವೇದದ ಮುಖಾಂತರ, ಸತ್ಯವೇದದಲ್ಲಿ ಏನು ತಿಳಿಯಪಡಿಸಿದರೆ ದೇವರಂದ್ರೆ ಪರಲೋಕದ ಸತ್ಯ ಸರ್ವಸತ್ವವನ್ನು ಸಭೆಯ ಮೂಲಕ, ಕ್ರಿಸ್ತರ ಸಭೆಯ ಮೂಲಕ ಈ ಲೋಕಕ್ಕೆ ಸಭೆ ಎಂದರೆ ಏನು, ಹಿರಿಯರೆಂದರೆ ಹೇಗಿರಬೇಕು, ಅಧ್ಯಕ್ಷರೆಂದರೆ ಹೇಗಿರಬೇಕು, ಪರಲೋಕದ ಸತ್ಯತ್ವವನ್ನು ಈ ಸತ್ಯವೇದದ ಮುಖಾಂತರ ನಮಗೆ ದೇವರು ತಿಳಿಯಪಡಿಸಿದ್ದಾನೆ. ಪ್ರಿಯರೇ, ಈ ವಚನದಲ್ಲಿ ನಾವು ಇಷ್ಟೊಂದು ಅಧ್ಯಯನ ಮಾಡಿ ದೇವರು ನಮ್ಮೊಂದಿಗೆ ಈ ತರ ನಮಗೆ ಮಾತಾಡ್ತಾ ಇದ್ದಾನೆ. ಕೀರ್ತನೆಗಳು ಬರೆದ 100ನೇ ಅಧ್ಯಾಯ 3ನೇ ವಚನದಲ್ಲಿ ಇಷ್ಟು
ದಾವಿದರ ಮುಖಾಂತರ 100ನೇ ಅಧ್ಯಾಯ ಕೀರ್ತನೆಗಳು 100ನೇ ಅಧ್ಯಾಯ 3ನೇ ವಚನದಲ್ಲಿ ಕರ್ತನೇ ದೇವರನ್ನು ತಿಳಿದುಕೊಳ್ಳಿರಿ ಏನಂತ, ಯೆಹೋವನೇ ದೇವರನ್ನು ತಿಳಿದುಕೊಳ್ಳಿರಿ. ಪರಲೋಕದ ಸತ್ಯ ಸತ್ಯವಾಗಿ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾನೆ ಅಂತಂದ್ರೆ ಏನು, ನಾವು ಯೆಹೋವನೇ ದೇವರು ಎಂದು ನಾವು ತಿಳುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ. ಏನಂದ್ರೆ ನಮ್ಮನ್ನು ಉಂಟು ಮಾಡಿದವನು ಯಾರು? ಆತನೇ. ನಾವು ಆತನವರು. ನಾವೆಲ್ಲರಿದ್ದೆವು, ಸ್ತ್ರೀಯರು ಪುರುಷರು ಎಲ್ಲರೂ ಏನಂದ್ರೆ ಯಾರ ಮಕ್ಕಳಿದ್ದೆವು? ಆತನವರೇ. ಆತನವರು, ಆತನ ಪ್ರಜೆಗಳು. ಆತನ ಪ್ರಜೆಯು ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಆತನ ಪ್ರಜೆಯು ಮತ್ತು ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ಪಾಲಿಸುವ ಅಂತಂದ್ರೆ ಎಷ್ಟು ಅದ್ಭುತ ಮಾತಾಡಿ ದಾವಿದರ ಮುಖಾಂತರ ನಮಗೆ ಮಾತಾಡ್ತಾ ಇದ್ದಾರೆ ನೋಡ್ರಿ. ಈ ಸಭೆ ಅಂತಂದ್ರ ಪರಲೋಕದಲ್ಲಿರ್ತಕ್ಕಂಥ ಸತ್ಯತ್ವವನ್ನು ಭೂಲೋಕದಲ್ಲಿ ಸತ್ಯವೇದದಲ್ಲಿ ಬರೆದಿದ್ದಾರೆ ಅಂತನ್ನುವಂಥದ್ದು. ಇಷ್ಟೊಂದು ಸತ್ಯವೇದ ಗ್ರಂಥದ ಮೇಲೆ ಎಲ್ಲ ಸತ್ಯವನ್ನು ಇಟ್ಟಿದ್ದಾರೆ ಅಂದರೆ ನಾವು ದೇವರು ಯೆಹೋವನು ಎಂದು ನಂಬುವಂತವರಾಗಿರಬೇಕೆಂತೇಳಿ ದಾವೀದನ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತಾಡುವವನಾಗಿದ್ದಾನೆ. ಯೆಹೆಜ್ಕೀಯನ ಗ್ರಂಥ 34ನೇ ಅಧ್ಯಾಯ 30-31ರಲ್ಲಿ ಹೇಳ್ತಾನ, ಈಗ ನಾವು ಪರಲೋಕದ ಸತ್ಯ ಭೂಲೋಕದ ತಿಳಿದು ಸತ್ಯವೇದ ಮುಖಾಂತರ ತಿಳಿಸಿದಾಗ ಆಗ ಅವರು ತಮ್ಮ ದೇವರಾದ ಕರ್ತನೆಂಬ ನಾನು ತಮ್ಮೊಂದಿಗಿದ್ದೇನೆ ಅಂತಲೂ ಇಸ್ರಾಯೇಲ್ ವಂಶದವರಾದ ತಾವು ನನ್ನ ಜನರಾಗಿದ್ದೇವೆ ಅಂತಲೂ ನಿಶ್ಚಯಿಸಿಕೊಳ್ಳುವರು, ಒಪ್ಪಿಕೊಂಡವರು. ಇದು ಕರ್ತನಾದ ದೇವರ ನುಡಿ. ಯಾರ ನುಡಿದು? ಸತ್ಯ, ಪರಲೋಕದಲ್ಲಿರ್ತಕ್ಕಂಥ ಸತ್ಯ. ಅವರ ರಕ್ತವನ್ನು ಕೊಟ್ಟು ಪ್ರಾಣವನ್ನು ಕೊಟ್ಟು ಸಭೆ ಕಟ್ಟಿರ್ತಕ್ಕಂಥ ಈ ಸಭೆಯನ್ನು ಸತ್ಯವೇದದಲ್ಲಿ ಇಷ್ಟೊಂದು ಅದ್ಭುತವಾಗಿ ಮಾತಾಡ್ತಾ ಇರುವಾಗ ಇಸ್ರಾಯೇಲರ ಅಂಶದವರೆಲ್ಲರೂ ಏನ್ ಮಾಡಿದ್ರು? ಕರ್ತನೇ ದೇವರನ್ನು ಒಪ್ಪಿಕೊಂಡರು. ಇದು ಕರ್ತನಾದ ದೇವರ ನುಡಿ. ನೀವು ನನ್ನ ಕುರಿಗಳು, ನನ್ನ ಕಾವಲಿನ ಕುರಿಗಳು. ಎಂತ ಕುರಿಗಳು ಅಂತೀವಿ ನಾವು? ಅವ ಸ್ಪೆಷಲ್ ಕಾವಲಿನ ಕುರಿಗಳಿದ್ದೇವೆ ನಾವು. ನರ ಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಕರ್ತನಾದ ದೇವರು ಎನ್ನುತ್ತಾನೆ. ನರ ಪ್ರಾಣಿಗಳಿದ್ದೇವೆ ನಾವು. ನರ ಪ್ರಾಣಿಗಳು ಆದ ನಾವು ಕರ್ತನ ಕುರಿಗಳಾಗಿದ್ದೇವೆ ಅಂತ ಇಲ್ಲಿ ಯೆಹೆಜ್ಕೀಯನ ಮೂಲಕ ದೇವರು ಮಾತಾಡುವನಾಗಿದ್ದಾನೆ ಈ ವಚನದಲ್ಲಿ. ಅದೇ ಪ್ರಕಾರ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14-15 ವಚನದಲ್ಲಿ ದೇವರು ನಮ್ಮೆಲ್ಲರೊಂದಿಗೆ ಯಾವ ತರ ಮಾತಾಡ್ತಾ ಇದ್ದಾನೆ ಎನ್ನುವಂಥದ್ದು ನಾವು ಇಲ್ಲಿ ನೋಡೋಣ. ಸಭೆಯ ಹಿರಿಯರೆಂದರೆ ಯಾರು? ಎಲ್ಲರೂ ಸಭೆಗೆ ಹಿರಿಯರ ಎನ್ನುವಂಥ ವಿಷಯ ಕುರಿತು ಯೋಹಾನನ ಮೂಲಕ ದೇವರು ಹೇಗೆ ಮಾತಾಡ್ತಾ ಇದ್ದಾನೆ ನೋಡೋಣ. ನಾನೇ ಒಳ್ಳೆಯ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ಎಷ್ಟು ಅದ್ಭುತ ಮಾತಾಡಿ. ತಂದೆ ಮಗನಿಗೆ ತಿಳಿದ ಹಾಗೆ, ಮಗನು ತಂದೆಗೆ ತಿಳಿದ ಹಾಗೆ ಅವನ ಕುರಿಗಳೆಲ್ಲ ಕುರಿಗಳನ್ನ ಮನಸ್ಸು ಅರ್ಥ ಮಾಡಿಕೊಳ್ಳುವಂತವನು ಯೆಹೋವನು, ಸರ್ವಶಕ್ತನು, ಪವಿತ್ರಾತ್ಮರು. ಇವರೇನಾಗಿದ್ದಾರ? ನಮ್ಮ ಎಲ್ಲ ಸ್ತ್ರೀ ಪುರುಷರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮೊಂದಿಗೆ ಅದ್ಭುತ ಕಾರ್ಯ ಮಾಡುವಂತವರಾಗಿದ್ದಾರೆ ಎನ್ನುವಂಥ ವಿಷಯ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ. ತಂದೆ ಮಗನಿಗೆ ಹೇಗೆ ತಿಳಿದಾರ, ಮಗ ತಂದೆಗೆ ಹೇಗೆ ತಿಳ್ಕೊಂಡಿದ್ದಾರ, ಅದೇ ಪ್ರಕಾರ ಇದೆಲ್ಲ ತಿಳ್ಕೊಂಡು ನಾವು ಕುರಿಗಳು ಕೂಡ ತಂದೆಯನ್ನು ತಿಳಿದುಕೊಂಡವುಗಳಾಗಿದ್ದೇವಂತೆ. ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಅಂದನು. ಯೆಹೋವನ ಮೂಲಕ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14-15 ಇಂಥ ಒಳ್ಳೆ ಕುರಿಗಳು ನೀವಾಗಿರುವಾಗ ನಿಮಗೋಸ್ಕರ ನಾನು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸಭೆಯನ್ನು ಕಟ್ಟುವನಾಗಿದ್ದೇನೆ. ಈ
ಸಭೆ ಕಟ್ಟಿರುವಾಗ ಈ ಸಭೆಗೆ ಹಿರಿಯರಾದವನು ಸಭೆ ಹೊಡೆಯುವಂತ ಕೆಲಸ ಮಾಡಬಾರದು. ನ್ಯಾಯ, ನೀತಿ, ಸತ್ಯ, ಪ್ರೀತಿಯಿಂದ ನಡೆಯುವಂತ ಗುಣ ಅವನಲ್ಲಿರಬೇಕೆಂತೇಳಿ ಯೋಹಾನನ ಬರೆದ ಪತ್ರಿಕೆಯಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 13ನೇ ಅಧ್ಯಾಯ 7ನೇ ವಚನ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭೆಯ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟಿದ್ದಾರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಇವರು ಯಾರು ಅಂದ್ರೆ 12 ಮಂದಿ ಶಿಷ್ಯರು, ಸಭೆಗೆ ನಾಯಕರಾಗಿದ್ದರು. ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರು ಸಭೆಗೆ ನಾಯಕರಾಗಿದ್ದರು. ಅವರು ಸತ್ಯವನ್ನು ಕುರಿತು ಬೋಧನೆ ಮಾಡತಕ್ಕಂಥವರಾಗಿದ್ದರು. ಸಭೆಯನ್ನು ಶಾಂತಿ, ಪ್ರೀತಿ, ಸತ್ಯ, ನೀತಿಯಿಂದ ಕಟ್ಟುವಂತವರಾಗಿದ್ದರು. ಅವರು ಹೇಗೆ ಪ್ರಾಣ ಬಿಟ್ಟಿದ್ದಾರೆ ಎನ್ನುವಂತ ವಿಷಯ ಒಂದು ಸಲ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಅವರು ಹೇಗೆ ಪ್ರಾಣ ಬಿಟ್ಟರೆ, ಎಷ್ಟು ಕಷ್ಟ ಸಹಿಸಿಕೊಂಡಿದ್ದಾರೆ 12 ಮಂದಿ ಅಪೊಸ್ತಲರು, 12 ಮಂದಿ ಶಿಷ್ಯರು ಸಭೆಗೋಸ್ಕರ, ಸತ್ಯಗೋಸ್ಕರ ಎಷ್ಟೊಂದು ಪ್ರಾಣ ಪಟ್ಟಿ, ಹೇಗೆ ಪ್ರಾಣ ಪಟ್ಟಿದ್ದಾರೆ ಎನ್ನುವಂತ ವಿಷಯ ನಾವು ಇವತ್ತು ಜ್ಞಾಪಿಸಿಕೊಳ್ಳಬೇಕಾಗಿದೆ. ಒಬ್ಬೊಬ್ಬ ಭಕ್ತರು ಎಷ್ಟು ಅದ್ಭುತವಾದ ರೀತಿಯಾಗಿ ಪ್ರಾಣ ಬಿಟ್ಟಿದ್ದಾರೆ, ಕಷ್ಟ ಸಹಿಸಿಕೊಂಡಿದ್ದಾರೆ, ಹಿಂಸೆ ಸಹಿಸಿಕೊಂಡಿದ್ದಾರೆ, ನೋವು ತಾಳಿದ್ದಾರೆ, ಕಷ್ಟ ಸುಖ ಇವೆಲ್ಲವನ್ನು ದೇವರು ಈ 12 ಮಂದಿ ಶಿಷ್ಯರನ್ನು ಸಭೆಗೆ ನಾಯಕರನ್ನಾಗಿ ಅವರು ಯಾರು ಕೂಡ ಅಷ್ಟೊಂದು ತೃಪ್ತಿಕರವಾದ ಜೀವನ ಮಾಡದೆ ಸತ್ಯಕ್ಕೋಸ್ಕರ ಈ ಲೋಕದಲ್ಲಿ ಸಭೆ ಕಟ್ಟುವುದಕ್ಕೋಸ್ಕರ ಬಹಳಷ್ಟು ನೊಂದು ಪ್ರಾಣ ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ ಎನ್ನುವಂತ ವಿಷಯ ನಾವು ನಂಬಿಕೆಯ ಮೂಲಕ ಅನುಸರಿಸಿಕೊಳ್ಳುವರಾಗಿರಬೇಕೆಂದೇಳಿ ಇಬ್ರಿಯರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ನಮಗೆ ದೇವರು ಸಭೆ ಕುರಿತು ಎಷ್ಟು ಅದ್ಭುತವಾದ ಮಾತು ಆಡ್ತಾ ಇದ್ದಾರೆ ಎನ್ನುವಂಥದ್ದು ನಾವು ಈ ವಚನದಲ್ಲಿ ನೋಡುವಂತವರಾಗಿದ್ದೇವೆ. ಅದೇ ರೀತಿ ನಿಮ್ಮ ಸಭಾನಾಯಕರು ಮಾತನ್ನು ಕೇಳಿ ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ಲೆಕ್ಕ ಒಪ್ಪಿಸಬೇಕಂತವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಾಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಾಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಾಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದಲ್ಲ. ಸಭೆಯ ನಾಯಕರು, ಸಭೆ ಬೋಧಕರು, ಸಭೆ ಸೇವಕರು ಅವರು ವ್ಯಸನ ಪಡದಂತೆ ನೀವು ಅವರನ್ನು ನೋಡಿಕೊಳ್ಳಿರಿ. ಅವರಿಗೆ ವ್ಯಸನ ಪಡದಂತೆ ನೀವು ಮಾಡಿದರೆ ನಿಮಗೆ ಅದರಿಂದ ಯಾವ ಲಾಭವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ ಅಂತೇಳಿ ಇಲ್ಲಿ ನಾವು ಈ ವಚನದಲ್ಲಿ ನೋಡುವಂತವರಾಗಿದ್ದೇವೆ. ತೀತನಿಗೆ ಬರೆದ ಮೊದಲನೆಯ ಪತ್ರಿಕೆ, ತೀತನಿಗೆ ಬರೆದ 1ನೇ ಅಧ್ಯಾಯ 7, 8, 9 ಸಭೆಯನ್ನು ಕುರಿತು, ಸಭೆಗೆ ಅಧ್ಯಕ್ಷರಾದರೆ ಹೇಗಿರಬೇಕು, ಸಭೆಗೆ ಸಭಾಪಾಲಕರಾದರೆ ಹೇಗಿರಬೇಕು, ಸಭೆಗೆ ಸ್ತ್ರೀಯರು ಕೂಡ ಇರಬಹುದಾ, ಇನ್ನು ಪುರುಷರೇ ಇರಬಹುದು ಎನ್ನುವಂತ ವಿಷಯ ಕುರಿತು ತೀತನಿಗೆ ಬರೆದ 1ನೇ ಅಧ್ಯಾಯ 7ನೇ ವಚನ 8, 9 ತನಕ ನಾವು ನೋಡೋಣ. ಯಾಕಂದರೆ ಸಭಾಧ್ಯಕ್ಷನು ದೇವರ ಮನೆ ವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಯಾಕಂದರೆ ಸಭಾಧ್ಯಕ್ಷನಾಗಿರುವಂತ ಎಂತಂದಿರಬೇಕಂತಂದ್ರೆ ಅವ
ಅವನ ಕುರಿತು ನಿಂದೆ ಮಾಡಬಾರದು, ನಿಂದರಹಿತನಾಗಿರಬೇಕು. ಅವನು ಸ್ವನಿಚ್ಛಪರನಾದರೂ ಮುಂಗೋಪಿಯಾದರೂ ಕುಡಿದು ಜಗಳ ಮಾಡುವವನಾದರೂ ಹೊಡೆದಾಡುವವನಾದರೂ ನೀಚ ಲಾಭವನ್ನು ಅಪೇಕ್ಷಿಸುವನಾದರೂ ಆಗಿರಬಾರದು, ಆಗಿರದೆ ಇಂಥ ಗುಣಲಕ್ಷಣಗಳು ಸಭೆಯ ಅಧ್ಯಕ್ಷನಲ್ಲಿ ಇರಬಾರದಂತ. ಎಂಥ ಗುಣಗಳು ಇರಬಾರದಂತ? ನೀಚ ಲಾಭವನ್ನು ಅಪೇಕ್ಷಿಸುವವನಾಗಿರಬಾರದು, ಕುಡಿದು ಜಗಳ ಆಡುವವನಾಗಿರಬಾರದು, ಸ್ವಇಚ್ಛಾಪರನಾಗಲು ಅವನು ಇಷ್ಟನೇ ಅವನೇ ಕರೆ ಮತ್ತೊಬ್ಬರು ಯಾರು ಸತ್ತ ಇಲ್ಲ ತನ್ನ ಕರೆ ಅನ್ನುವಂತವನಾಗಿರಬಾರದು, ಮುಂಗೋಪಿ ಜಗಳ ತಯಾರಾಗಿರುವವನಿರಬಾರದು. ಆಗಿರದೆ ಅವನು ಎಂಥವನಾಗಿರಬೇಕು ಅಂತಂದ್ರೆ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವ ಇಚ್ಛೆಯನ್ನು ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನು ಆಗಿದ್ದು ತಾನು ಸ್ವಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವನಾಗಿರಬೇಕು, ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರಬೇಕು, ಕ್ರಿಸ್ತ ಬೋಧನ ಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಳ್ಳುವವನಾಗಿರಬೇಕು. ಎಂಥವನಾಗಿರಬೇಕು ಸಭಾಧ್ಯಕ್ಷನು? ಎಂಥ ಗುಣವುಳ್ಳವನಾಗಿರಬೇಕು ಅಂತ ಹೇಳಿ ಇಲ್ಲಿ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ನಮ್ಮೊಂದಿಗೆ ಮಾತಾಡುವಂತವನಾಗಿದ್ದಾನೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ದೇವರು ನಮ್ಮೊಂದಿಗೆ ಅಂತಂದ್ರೆ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ, ನಿಮ್ಮ ಸಭೆಯಲ್ಲಿ ಯಾರಾದರೂ ಅಸ್ವಸ್ಥನಾಗಿದ್ದಾರೋ, ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ನಿಮ್ಮ ಜೊತೆಗೆ ಕಾಯಿಲೆ ಕಷ್ಟಗಳನ್ನು ಹಂಚಿಕೊಳ್ಳುವಂತವನಾಗಿದ್ದಾರೋ, ಯಾರ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವರು ಇದ್ದಾನೋ ಅವನು ಸಭೆಯ ಹಿರಿಯನನ್ನು ಕರೆದು ಕಳಿಸಲಿ. ಅವ ಏನ್ ಮಾಡ್ಬೇಕಂದ್ರೆ ಸಭಾ ಪಾಲಕರಲ್ಲಿ, ಸಭಾ ಹಿರಿಯರಲ್ಲಿ ಹೋಗಿ ಅವನ ಕಷ್ಟ, ಅವನ ಅಸ್ವಸ್ಥತೆಯನ್ನು ಹಂಚಿಕೊಳ್ಳುವಾಗ ಅವನೊಂದಿಗೆ ನಾವು ಅವನ ಕಷ್ಟದಲ್ಲಿ ಭಾಗಿಯಾಗಿರುವಂತವನಾಗಿರಬೇಕಂತ ಹೇಳಿ ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಸಭೆಯ ಹಿರಿಯರಿಗೆ ಏನಂತಂದ್ರೆ ದೇವರು ಅದ್ಭುತವಾದ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಅವನು ಸಭೆಯ ಹಿರಿಯರನ್ನು ಕಳಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸುವವನಾಗಿರಬೇಕು. ಎಣ್ಣೆ ಹಚ್ಚಿ ಅಸ್ವಸ್ಥನಾಗಿರುವಂತಹ ಆ ವ್ಯಕ್ತಿಯೊಂದಿಗೆ ಹೋಗಿ ಅವನು ಪ್ರಾರ್ಥನೆ ಮಾಡಿ ಕಷ್ಟದಲ್ಲಿ ಭಾಗಿಯಾಗಿರುವಂತವನಾಗಿರಬೇಕು ಅಂತ ಹೇಳಿ ಯಾಕೋಬ ಪತ್ರಿಕೆಯಲ್ಲಿ ದೇವರು ನಮ್ಮೊಂದಿಗೆ ಮಾತಾಡುವಂತನಾಗಿದ್ದಾನೆ. ಸಭೆಗೆ ಹಿರಿಯರು ಎಂದರೆ ಯಾರು? ಎಲ್ಲರೂ ಸಭೆಗೆ ಹಿರಿಯರ ಎನ್ನುವಂತ ವಿಷಯ ಕುರಿತು ದೇವರು ಇಲ್ಲಿ ಮತ್ತೊಂದು ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 11ರ ತನಕ ಅದ್ಭುತವಾದ ರೀತಿಯಾಗಿ ತೀತನ ಮುಖಾಂತರ ಪೌಲನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಸಭಾಧ್ಯಕ್ಷರ ಉದ್ಯೋಗವನ್ನು ಪಡೆದುಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವನಾಗಿದ್ದಾನೆಂಬುದು ಮಾತು ನಂಬತಕ್ಕವನಾಗಿ, ಸಭಾಧ್ಯಕ್ಷನು ದೋಷ ಶಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮನಸ್ತಾಪವನ್ನು ಅತಿ ಸತ್ಕಾರ ಮಾಡುವವನು, ಬೋಧಿಸುವವರಲ್ಲಿ ಪ್ರವೀಣನಾಗಿರಬೇಕು. ಬೋಧಿಸುವುದರಲ್ಲಿ ಅಂಗನಾಗಿರಬೇಕಂತವನು, ಅಧ್ಯಕ್ಷನಾಗಿದ್ದವನು, ಸಭಾಪಾಲಕನು ಬೋಧನೆ ಮಾಡುವುದರಲ್ಲಿ ಪ್ರವೀಣನಾಗಿರಬೇಕು. ಅಧ್ಯಕ್ಷನಾಗಿ ಏಕಪತ್ನಿ ಉಳ್ಳವನಾಗಿರಬೇಕು, ಮತ್ತೆ ಆಸಕ್ತಿ ಇಲ್ಲದವನಾಗಿರಬೇಕು, ಜಿತೇಂದ್ರಿಯನು, ಮಾನವನು, ಅತಿಥಿ ಸತ್ಕಾರ ಮಾಡುವವನಾಗಿರಬೇಕು. ಅವನು ಕುಡಿದು ಜಗಳ ಆಡುವವನು, ಕುಡಿದಾಡುವವನು